ಈ ಚರ್ಚೆಗೆ ಒಂದು ಕೊನೆ ಬೀಳ್ತಿಲ್ಲ, ಅಂತಿಮ ಹಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಕಳೆದ 2.5 ವರ್ಷಗಳಿಂದ ನೀವು ಎಲ್ಲರೂ ಚರ್ಚೆ ಮಾಡ್ಕೊಂಡು ಬರ್ತಾ ಇದೀವಿ. ಒಂದ್ಸರಿ ಮೇಲಕ್ಕೆ ಹೋಗುತ್ತೆ ಚರ್ಚೆ, ಭೂಮಲ್ಲಿ ಇರುತ್ತೆ, ಇನ್ನೊಂದ್ ಕಡೆ ಸಂಪೂರ್ಣವಾಗಿ ಪಾತಾಳಕ್ಕೆ ಇಳಿದು ಬಿಡುತ್ತೆ. ಈಗ ಯಾವುದೇ ಚರ್ಚೆ ಇಲ್ಲ, ಅಧಿವೇಶನ ಮುಗಿದು ಹೋಗಿದೆ, ಮತ್ತೆ ಇದು ಚರ್ಚೆಯ ಮುನ್ನೆಲೆಗೆ ಬಂದಿದೆ. ಯತೀಂದ್ರ ಅವರ ಹೇಳಿಕೆ, ಪದೇ ಪದೇ ಅವರು ಹೇಳಿಕೆ ಕೊಡ್ತಿದ್ದಾರೆ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೂ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಹೈಕಮಾಂಡ್ ಸ್ಪಷ್ಟಪಡಿಸಿದೆ ಅಂತ, ಹೈಕಮಾಂಡ್ ವಕ್ತಾರ ರೀತಿಯಲ್ಲಿ ಈಗ ಮತ್ತೆ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಇದೇನ್ ತೋರ್ಸುತ್ತೆ? ಈ ಚರ್ಚೆ ಮತ್ತೊಮ್ಮೆ ಹೆಚ್ಚು ಒಂದು ಕಾವನ್ನು ಪಡ್ಕೊಳ್ಬಹುದು ಅಂತ ಅನ್ಸುತ್ತಾ, ಅಥವಾ ಯಥಾ ಪ್ರಕಾರ ಹೀಗೆ ಮುಂದುವರಿಯತ್ತಾ? ಏನ್ ಅನ್ಸುತ್ತೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮಂಜುಳಾ, ಈ ಒಟ್ಟು ಬೆಳವಣಿಗೆಗಳ ಬಗ್ಗೆ ನಂತರ ಮಾತಾಡುವ. ಆದ್ರೆ ಯತೀಂದ್ರ ಅವರ ಹೇಳಿಕೆ ಬಗ್ಗೆ ಹೀಗೆ ಮಾತಾಡೋದಾದ್ರೆ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಇನ್ ಎ ಕೆಪಾಸಿಟಿ ಅವರು ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು, ಅಷ್ಟನ್ನು ಹೊರತುಪಡಿಸಿದ್ರೆ ಅವರಿಗೆ ಬೇರೆ ಯಾವುದೇ ವಿಶೇಷತೆ ಇಲ್ಲ. ಹೆಚ್ಚು ಅಂದ್ರೆ ಅವರು ಮುಖ್ಯಮಂತ್ರಿ ಅವರ ಪುತ್ರ ಅನ್ನೋದೊಂದು ಪ್ರಿವಿಲೇಜ್ ಅನ್ನೋದೊಂದು ಬಿಟ್ರೆ ಬೇರೆ ಯಾವುದೇ ಅವರು ಇದಿಲ್ಲ. ಪಕ್ಷದ ಯಾವುದೇ ಒಂದು ದೊಡ್ಡ ಉನ್ನತ ಹುದ್ದೆಲಿಲ್ಲ, ಪಕ್ಷ ಸಂಘಟನೆಯಲ್ಲಿ ಶ್ರಮ ವಹಿಸಿದಂತವ್ರಿಲ್ಲ, ಹೈಕಮಾಂಡ್ ನಾಯಕರೂ ಅಲ್ಲ, ಕೆಪಿಸಿಸಿಯಲ್ಲಿ ಉನ್ನತ ಹುದ್ದೆ ಹೊಂದಿರುವಂತಹ ಪದಾಧಿಕಾರಿಯೂ ಕೂಡ ಅಲ್ಲ. ಹಾಗಾಗಿ ಅವರು ಇಂತಹ ಹೇಳಿಕೆಯನ್ನ ಹೇಳ್ತಾ ಇರೋದು ನೋಡಿದ್ರೆ ಬಹುಶಃ ಅವರು ವಿದ್ಯಾವಂತರು, ವೈದ್ಯಕೀಯ ಪದವಿಯನ್ನ ಪಡ್ಕೊಂಡಿದ್ದಾರೆ, ಆದರೆ ರಾಜಕೀಯವಾಗಿ ಅಪ್ರಬುದ್ಧರು ಅಂತ ಹೇಳ್ಬೋದಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹೈಕಮಾಂಡ್ ಆಗ್ಲೇ ಸ್ಪಷ್ಟಪಡಿಸಿದೆ, ಸ್ವತಃ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ರೆ ಅದು ಮುಗಿದ ಅಧ್ಯಾಯ ಅಂತ. ಮುಗಿದ ಅಧ್ಯಾಯ ಆದ್ಮೇಲೆ ಮತ್ತೆ ಇವ್ರು ಯಾಕೆ ಹೇಳಿದ್ರು? ಸೊ ಈಗ ಯಾರೋ ಕೇಳ್ತಾರೆ, ಮಾಧ್ಯಮದ ಪ್ರತಿನಿಧಿಗಳು ಕೇಳ್ತಾರೆ. ಸಹಜವಾಗಿ ನಿಮಗೆ ಸುದ್ದಿ ಮಾಡುವಂಥದ್ದು ಹಪಾಹಪಿತನ ಇರುತ್ತೆ, ಮತ್ತೆ ಸುದ್ದಿ ಮಾಡ್ಲೇಬೇಕು ನಾವು ಕೂಡ. ಹಾಗಾಗಿ ಏನು ರನ್ನಿಂಗ್ ಇಶ್ಯೂ ಯಾವ್ದಿರುತ್ತೆ ಅದನ್ನ ನಾವು ಕೇಳ್ತೀವಿ. ಹಾಗಾಗಿ ಮಾತನಾಡುವಂತ ಸಮಯದಲ್ಲಿ ಯಾವುದೇ ನಾಯಕರಾಗ್ಲಿ ಮಾತನಾಡುವ ಏನು ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದೇ ಹೋದ್ರೆ ಹೋಯ್ತು ಅನ್ನುವಂತ ಒಂದು ಗಾದೆ ಮಾತಿದೆಯಲ್ಲ, ಹಾಗೆ ರಾಜಕಾರಣಿಗಳು ಹೆಚ್ಚು ಜಾಗರೂಕರಾಗಿರ್ಬೇಕಾಗುತ್ತೆ. ತಾವು ಆಡುವ ಮಾತು ತಮ್ಮ ಮೇಲೆ ಯಾವ ಪರಿಣಾಮ ಬೀರ್ಬೋದು, ಅಥವಾ ತಮ್ಮ ನಾಯಕತ್ವದ ಮೇಲೆ ಯಾವ ಪರಿಣಾಮ ಬೀರ್ಬೋದು, ಪಕ್ಷದ ಮೇಲೆ ಯಾವ ಪರಿಣಾಮ ಬೀರ್ಬೋದು, ಸರ್ಕಾರ ಇದ್ರೆ ಸರ್ಕಾರದ ಮೇಲೆ ಯಾವ ಪರಿಣಾಮ ಬೀರ್ಬೋದು ಅನ್ನುವಂತ ಆಲೋಚನೆಯನ್ನ ಮಾಡಿ ಮಾತನಾಡ್ಬೇಕು. ಆದ್ರೆ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಏಕಾಏಕಿ ಮೈಕ್ ಕಂಡು ಕೂಡಲೇ ಮಾತನಾಡುವಂತ ಒಂದು ವೈಖರಿ ಇದೆಯಲ್ಲ, ಅದು ನಿಜಕ್ಕೂ ಅಪ್ರಬುದ್ಧ ನಡವಳಿಕೆ. ರಾಜಕೀಯ ಒಂದು ನಾಯಕರಾಗಬೇಕು ಅನ್ನುವಂಥ ಹುಮ್ಮಸ್ಸಿನಿಂದ ಹೊರಟಿದ್ದಾರೆ. ಅಂತವರಿಗೆ ಅದು ಶೋಭೆ ತರುವಂತದಲ್ಲ. ನಾವು ರಾಜಕಾರಣಿಗಳು ಹೇಗೆ ಮಾತಾಡಬೇಕು ಅನ್ನೋದಕ್ಕೆ ನಮ್ಮ ಮುಂದೆ ಹಲವಾರು ದೊಡ್ಡ ಘಟಾನುಘಟಿ ನಾಯಕರುಗಳಿದ್ದಾರೆ. ಎಸ್ ಎಂ ಕೃಷ್ಣ ಅಂತ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ದಿವಂಗತರು ಅವರಿದ್ರು. ಅವರನ್ನೆಲ್ಲ ಬಾಯಿ ಬಿಡಿಸ್ಬೇಕಾದ್ರೆ ದೊಡ್ಡ ವಿಷಯ ಆಗ್ತಾ ಇತ್ತು, ಮಾತಾಡ್ತಿರ್ಲಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತನಾಡುವಂತವ್ರು. ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ಎಷ್ಟು ಬೇಕೋ ಅಷ್ಟೇ ಮಾತಾಡುವಂತವ್ರು. ಆದ್ರೆ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮೈಕ್ ಕಂಡ ಕೂಡಲೇ ಮಾತನಾಡೋದು, ಅದು ಕೂಡ ನಾಯಕತ್ವ ಬದಲಾವಣೆ ಕುರಿತಾಗಿ. ಹಾಗಾಗಿ ಇವರಿಗೆ ಯಾರು ಆ ಅಧಿಕಾರವನ್ನ ಕೊಟ್ಟಂತವ್ರು? ಈ ಹಿಂದೆ ಕೂಡ ಕೆಲವು ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ರು, ನಾವು ಯಾರಾದ್ರೂ ಮುಖ್ಯಮಂತ್ರಿಯ ವಿಚಾರವಾಗಿ ಅಥವಾ ನಾಯಕತ್ವ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ವಿಚಾರ ಇತ್ಯಾದಿ ಮಾತನಾಡಿದ್ರೆ ಶೋಕಾಸ್ ನೋಟಿಸ್ ಬರುತ್ತೆ, ಹೈಕಮಾಂಡ್ ನೋಟಿಸ್ ಕೊಡುತ್ತೆ, ಎಚ್ಚರಿಕೆ ಕೊಡುತ್ತೆ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಯಾಕೆ ಈ ರೀತಿಯಾದಂತ ನಿಯಮ ಅಪ್ಲೈ ಆಗಲ್ಲ? ಅವರು ಅತೀಂದ್ರಿಯರ ಅನ್ನುವಂತ ಪ್ರಶ್ನೆಗಳನ್ನ ಕೂಡ ಕೆಲವು ಕಾಂಗ್ರೆಸ್ ನಾಯಕರು ಕೇಳಿದ್ದುಂಟು. ಇಂತಹ ಸಮಯದಲ್ಲಿ ಅದರಲ್ಲೂ ಯತೀಂದ್ರ ಸಿದ್ದರಾಮಯ್ಯ ಅವರು ಯಾವ ಹುಮ್ಮಸ್ಸಿನಿಂದ ಹೊರಟಿದ್ದಾರೆ ಅಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಂತರದಲ್ಲಿ ನಾನೇ ಅವರ ಉತ್ತರಾಧಿಕಾರಿ ಎನ್ನುವಂತ ರೀತಿಯಲ್ಲಿ ಹೊರಟಿದ್ದಾರೆ. ಆ ರೀತಿ ಹೊರಡುವಂತ ನಾಯಕತ್ವ ಇರುವಂತ, ಆ ರೀತಿಯ ಒಂದು ಮಹತ್ವಾಕಾಂಕ್ಷೆ ಇರುವಂತ ವ್ಯಕ್ತಿ ರಾಜಕೀಯವಾಗಿ ಪ್ರಬುದ್ಧತೆಯನ್ನ ಬೆಳೆಸ್ಕೊಳ್ಬೇಕಾಗುತ್ತದೆ. ಪಕ್ಷ ಸಂಘಟನೆಯಲ್ಲಿ ಅವರ ಕೊಡುಗೆ ಏನು? ಅವರು ವರುಣಾ ಕ್ಷೇತ್ರ ಬಿಟ್ಟು ಹೊರಗಡೆ ಬಂದಿಲ್ಲ, ಇಲ್ಲಿಯವರೆಗೆ ರಾಜ್ಯದಲ್ಲಿ ಪ್ರವಾಸ ಮಾಡಿದಾರ. ಸಿದ್ದರಾಮಯ್ಯ ಅವರು ಈ ಮಟ್ಟದ ನಾಯಕರಾಗಿ ಬೆಳಿಲಿಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದಾರೆ, ಎಲ್ಲ ಸಮುದಾಯಗಳ ಸಭೆ ನಡೆಸಿದ್ದಾರೆ. ಜೊತೆಗೆ ಕನಕ ಸೇನೆ ಅಂತ ಒಂದು ಇದನ್ನ ಕಟ್ಕೊಂಡು ಕನಕ ಜಯಂತಿಗಳನ್ನ ಆಯೋಜನೆ ಮಾಡಿಕೊಂಡು ಸಮುದಾಯದ ನಾಯಕರಾಗಿ ಹೊರ ಬಂದ್ರು, ಮತ್ತೆ ಎಲ್ಲ ಸಮುದಾಯ ಪ್ರೀತಿಸುವಂತ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅಂತಹ ಒಂದು ತಮ್ಮ ತಂದೆಯವರಿಗೆ ಆದರ್ಶ ಆಗಿರುವಂತಹ ಸಮಯದಲ್ಲಿ ತಮ್ಮ ತಂದೆ ರಾಜಕೀಯವಾಗಿ ಯಾವ ರೀತಿ ನಡ್ಕೊಳ್ತಿದ್ದಾರೆ, ಪಕ್ಷ ಸಂಘಟನೆಯಲ್ಲಿ ಯಾವ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿ ಅವರು ಹೇಳಿಕೆಯನ್ನು ನೀಡಬೇಕಾಗುತ್ತೆ ಹೊರತು ಈ ರೀತಿಯಾಗಿ ಹೇಳಿಕೆ ನೀಡುವಂತ ನಿಜಕ್ಕೂ ಅಪ್ರಬುದ್ಧತೆ ಅಂತ ಹೇಳ್ಬೋದು. ಮಂಜುಳಾ, ನನಗೆ ಬಹಳ ಆಶ್ಚರ್ಯ ಅನ್ಸೋದು ಸಿದ್ದರಾಮಯ್ಯನವರ ನಡೆ. ತಮ್ಮ ಪುತ್ರನನ್ನು ಒಂದು ಹತೋಟಿಯಲ್ಲಿ ಕಡಿವಾಣ ಹಾಕೋದಕ್ಕೆ ಅವ್ರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಈಗ ನಾವು ಗಮನಿಸಿದ್ರೆ, ಒಂದು ಹೋಲಿಕೆಯನ್ನ ಮಾಡೋದಾದ್ರೆ, ಡಿ ಕೆ ಶಿವಕುಮಾರ್ಗೂ ಸಹೋದರ ಇದ್ದಾರೆ, ಮಾಜಿ ಸಂಸದರು, ಅವ್ರಿಗೂ ಅಷ್ಟೇ ಆಸೆ ಇದೆ ತಮ್ಮ ಅಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ. ಆದ್ರೆ ಎಲ್ಲಾ ಮಾತುಗಳನ್ನ ಅಳದು ತೂಗಿ ಆಡ್ತಾರೆ. ಎಲ್ಲೂ ತಮ್ಮನ್ನ ಪ್ರಶ್ನೆ ಮಾಡುವ ರೀತಿಯಲ್ಲಾಗಿ, ತಮ್ಮ ಅಣ್ಣನನ್ನ ಮಾಡುವ ರೀತಿಯಾಗ್ಲಾಗಿ, ಅಥವಾ ಹೈಕಮಾಂಡ್ ಅನ್ನ ಮಧ್ಯೆ ತಂದು ಎಲ್ಲೂ ಮಾತನಾಡ್ತಾ ಇಲ್ಲ.
ಇಲ್ಲಿ ಬೆಳಗಾವಿಯಲ್ಲಿ ದೊಡ್ಡ ಅವಾಂತರನೇ ಮಾಡಿದ್ರು ಯತೀಂದ್ರ ಅವರು. ಆಗ್ಲೇ ಸಿದ್ದರಾಮಯ್ಯನವರು ಕರೆದು ಮಾತಾಡಿದ್ರು. ಪದೇ ಪದೇ ಈ ತರ ಆಗ್ತಾ ಇದ್ರು, ಯಾಕೆ ಅವ್ರಿಗೆ ಒಂದು ಕಡಿವಾಣ ಹಾಕ್ತಾ ಇಲ್ಲ? ಇನ್ನೊಂದು ಜಾರ್ಜ್ ಅವರ ವಿಚಾರದಲ್ಲಿ ಇತ್ತೀಚೆಗೆ ಆದ ಒಂದು ಘಟನೆ, ಅದು ಎಷ್ಟು ನಿಜವೂ ಸುಳ್ಳು ಗೊತ್ತಿಲ್ಲ, ಆದ್ರೆ ಬೆಂಕಿ ಇಲ್ಲದೆ ಹೊಗೆ ಅಂತೂ ಬರೋದಿಲ್ಲ. ಏನೋ ಒಂದ್ ಸಣ್ಣದಾದ್ರೂ ಆಗಿರ್ಲೇಬೇಕು. ಇದ್ ಮೊದಲಲ್ಲ, ಟ್ರಾನ್ಸ್ಫರ್ ವಿಚಾರ ಇರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿ ಹಸ್ತಕ್ಷೇಪ ಇರ್ಬೋದು, ಅವ್ರ ವಿಚಾರ ಹೆಚ್ಚು ಕೇಳಿ ಬರ್ತಾನೆ ಇದೆ. ಯಾಕೆ ಹೀಗಾಗ್ತಾ ಇದೆ? ಸಿದ್ದರಾಮಯ್ಯನವರು ಅವರ ರಾಜಕೀಯದ ಇಳಿಸಂಚೆಯಲ್ಲಿ ಒಂದು ಕುಟುಂಬದ ಕಾರಣಕ್ಕಾಗಿ ಒಂದು ಕ್ರೆಡಿಬಿಲಿಟಿ ಕಳ್ಕೊಳ್ಳೋ ಸ್ಥಿತಿ ಬಂದ್ಬಿಡತ್ತ ಅಂತ ಒಂದು ಬೇಸರ ಕೂಡ ಅನ್ಸುತ್ತೆ. ಕ್ರೆಡಿಬಿಲಿಟಿ ಕಳ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಅದಕ್ಕೆ ಹೇಳಿದ್ರೆ ಅವರು ಅಪ್ರಬುದ್ಧ ನಡವಳಿಕೆ ಅಂತ ಹೇಳಿ. ಈ ಹಿಂದೆ ವರ್ಗಾವಣೆ ವಿಚಾರದಲ್ಲಿ ಅಕ್ಕಪಕ್ಕ ಯಾರಿದಾರೋ ಹೇಗೋ ಗೊತ್ತಿಲ್ಲ, ದೂರವಾಣಿಯಲ್ಲಿ ಮಾತಾಡ್ತಾರೆ, ಮೊಬೈಲ್ ಫೋನ್ ಅಲ್ಲಿ. ಅದನ್ನ ಕುಮಾರಸ್ವಾಮಿ ಅವರು ಇಟ್ಕೊಂಡು ದೊಡ್ಡ ಒಂದು ರಾಜಕೀಯ ಇದನ್ನೇ ಸೃಷ್ಟಿ ಮಾಡಿದ್ರು. ಆ ನಂತರದಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಅವರ ಹಸ್ತಕ್ಷೇಪ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೆಲವರು ಪ್ರತ್ಯಕ್ಷವಾಗಿ ಹೇಳಿದ್ರೆ ಅವರ ಹೆಸರನ್ನ ತಗೊಂಡು, ಮತ್ತೆ ಕೆಲವರು ಪರೋಕ್ಷವಾಗಿ. ಮೊನ್ನೆ ನಡೆದಂತ ಆರ್ ಬಿ ತಿಮ್ಮಾಪುರ ಅವರ ರಾಜೀನಾಮೆ ಕೊಡಬೇಕು ಅನ್ನುವಂತ ಬಿಜೆಪಿ ಅವರ ಗಲಾಟೆ ಸಮಯದಲ್ಲಿ ಈ ಏನು ಪ್ರಕರಣದಲ್ಲಿ, ಅಬಕಾರಿ ಲಂಚದ ಪ್ರಕರಣದಲ್ಲಿ ಪ್ರಭಾವಿ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ ಅಂತ ಎಲ್ಲೂ ಕೂಡ ಇವರ ಹೆಸರನ್ನ ಹೇಳದೆ ನೇರವಾಗಿ ಇವರ ಕಡೆಯೇ ಬೆರಳು ಮಾಡೋ ರೀತಿಯಲ್ಲಿ ಅವರ ನಡವಳಿಕೆಗಳಿತ್ತು. ಹೀಗಿರುವಂತಹ ಸಮಯದಲ್ಲಿ ಹಲವಾರು ಬಾರಿ ಸಿದ್ದರಾಮಯ್ಯ ಅವರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೀಗಿರುವಂತ ಸಮಯದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರಬುದ್ಧತೆಯಿಂದ ನಡ್ಕೊಳ್ಬೇಕಾಗಿತ್ತು ಅಂತ. ಹಾಗಾಗಿ ಇವರಿಗೆ ಒಬ್ಬ ಅಪಕ್ವ ರಾಜಕಾರಣಿ ಅಂತ ಹೇಳ್ಬೋದು, ಅಪ್ರಬುದ್ಧ ನಾಯಕತ್ವ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವರು ಶೈಕ್ಷಣಿಕವಾಗಿ ತುಂಬಾ ಬುದ್ಧಿವಂತರಿರ್ಬೋದು, ವೈದ್ಯಕೀಯ ಪದವಿಯನ್ನ ಪಡ್ಕೊಂಡು, ಆದ್ರೆ ರಾಜಕೀಯವಾಗಿ ಯಾವೆಲ್ಲ ಪಟ್ಟುಗಳನ್ನ ಹಾಕ್ಬೇಕು ಅನ್ನುವಂಥದ್ರಲ್ಲಿ ಇವರಿಗೆ ಇನ್ನೂ ಆ ರೀತಿಯಾದಂತ ಒಂದು ಜ್ಞಾನ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಇನ್ನೊಬ್ಬ ಪುತ್ರ ಇದ್ದ, ರಾಕೇಶ್ ಅವರು ಅವ್ರಿಗೆ ಸ್ವಲ್ಪ ಹೆಚ್ಚು ಸಕ್ರಿಯರಾಗಿದ್ರು. ಆದ್ರೆ ಎಂದೂ ಕೂಡ ಅವರು ಮಾಧ್ಯಮಗಳ ಮುಂದೆ ಬರ್ತಿರ್ಲಿಲ್ಲ, ಯಾವುದೇ ಬೆಳವಣಿಗೆಗಳ ಬಗ್ಗೆ ಚಕಾರ ಎತ್ತುತ್ತಿರಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರ ನಿಜವಾದ ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲೇ ಬಿಂಬಿಸಿಕೊಂಡು ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಇಡೀ ಮೈಸೂರಿನಲ್ಲಿ ತಮ್ಮ ಪ್ರಭಾವವನ್ನು ಬಳಸ್ಕೊಂಡಿದ್ರು. ಮತ್ತೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಪ್ರವಾಸ ಮಾಡಿಕೊಂಡು ಅವರು ತಮ್ಮ ನಾಯಕತ್ವವನ್ನು ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಅಂತಹ ಯಾವುದೇ ಪ್ರಯತ್ನವನ್ನು ಮಾಡ್ತಿಲ್ಲ. ಅವರು ಕೇವಲ ವಿಧಾನ ಪರಿಷತ್ ಸದಸ್ಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಅನ್ನೋ ಒಂದು ವಿಶೇಷಣವನ್ನ ಇಟ್ಕೊಂಡು ಅವ್ರು ಮುಂದೆ ಹೋಗ್ತಿದ್ರೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರುವವರೆಗೆ ಇವರ ಮಾತನ್ನ ಕೇಳ್ತಾರೆ. ಒಂದ್ ವೇಳೆ ಇವತ್ತು ನಾಳೆ ಇನ್ನೊಂದು ದಿನ ಅವರು ಮಾತಿರಾದ ನಂತರ ಇವರು ಕೇವಲ ಯತೀಂದ್ರ ಸಿದ್ದರಾಮಯ್ಯ ಅಷ್ಟೇ. ಹಾಗಾಗಿ ಅವರ ಮಾತಿಗೆ ಅಂತ ಮಹತ್ವ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ಈಗಿರುವಂತ ವಸ್ತುಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಅವರು ಕಾರ್ಯನಿರ್ವಹಣೆ ಮಾಡ್ಬೇಕಾಗಿತ್ತೆ ಹೊರತು ಅದನ್ನ ಬಿಟ್ಟು ಈಗ ನನಗೆ ಆಗ್ಲೇ ಕೇಳಿದೆ, ನನ್ಗೆ ಬಹಳ ಆಶ್ಚರ್ಯ ಅನ್ಸೋದು ಸಿದ್ದರಾಮಯ್ಯನವರ ನಡೆ. ಪದೇ ಪದೇ ಪುತ್ರನ ಹೇಳಿಕೆಯಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇದ್ರು, ಅದಕ್ಕೆ ಯಾಕೆ ಒಂದು ಕಡಿವಾಣ ಹಾಕೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ? ನಿಯಂತ್ರಣ ಇಲ್ವಾ? ಹಲವು ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಲವು ಬಾರಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಕರೆದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇವರು ಪದೇ ಪದೇ ಅದನ್ನ ಇದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಹಿಂದೆ ಇದ್ದಂತ ಸಿದ್ದರಾಮಯ್ಯ ಅವರ ಆಡಳಿತ ಶೈಲಿ ಮತ್ತೆ ನಾಯಕತ್ವ ಎಲ್ಲವನ್ನು ಇದನ್ನ ಅವಲೋಕನ ಮಾಡಿ ನೋಡಿದಾಗ, ಕಳೆದ ಅವಧಿಯಲ್ಲಿದ್ದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಬೇರೆ, ಈ ಅವಧಿಯಲ್ಲಿ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಬೇರೆ. ಅದನ್ನ ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರು ಒಪ್ಕೊಳ್ತಾರೆ, ಪ್ರತಿಪಕ್ಷಗಳ ನಾಯಕರು ಎಲ್ಲರೂ ಕೂಡ ಒಪ್ತಾರೆ. ಹಾಗಾಗಿ ಇವರು ಎಲ್ಲೋ ಒಂದು ಕಡೆ ತಮ್ಮ ಒಂದು ರಾಜಕೀಯ ನಿಲುವಿನಲ್ಲಿ ಕೊಂಚ ಮಟ್ಟಿಗೆ ರಾಜಿ ಮಾಡ್ಕೊಂಡಿದ್ದಾರೆ ಅನ್ನುವಂತ ಅನುಮಾನಗಳು ಕಾಣ್ತಾ ಇದಾವೆ. ಹಾಗಾಗಿಯೇ ಯತೀಂದ್ರ ಸಿದ್ದರಾಮಯ್ಯ ಅವರು ಹಲವಾರು ಬೆಳವಣಿಗೆಗಳಲ್ಲಿ ನೇರವಾಗಿ ಪ್ರತ್ಯಕ್ಷರಾಗ್ತಾ ಇದ್ದಾರೆ. ಕೆಲವು ಆಡಳಿತಾತ್ಮಕ ವ್ಯವಹಾರಗಳಲ್ಲಿ ಅವರು ಪರೋಕ್ಷವಾಗಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಕೇವಲ ಏನು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಹಿನ್ನಡೆ ಅಲ್ಲ, ಇದು ಸಿದ್ದರಾಮಯ್ಯ ಅವರ ವರ್ಚಸ್ಸಿಗೂ ಧಕ್ಕೆ ತರುವಂತ ಪ್ರಯತ್ನ, ಹಾಗೆ ಸರ್ಕಾರಕ್ಕೂ ಕೂಡ ಹಿನ್ನಡೆ ತರುವಂತ ಬೆಳವಣಿಗೆ ಆಗಿದೆ ಮಂಜುಳಾ. ಇನ್ನು ಒಟ್ಟಾರೆ ಈ ಬೆಳವಣಿಗೆಗಳು ಬಂದಾಗಲೇ ನೀವು ಹೇಳಿದ್ರಲ್ಲ, ಓದೆಯ ಪಿಶಾಚಿ ಅಂದ್ರೆ ಮಂದೆ ಗವಾಕ್ಷಿಯಲ್ಲಿ ಅನ್ನುವಂತ ಒಂದು ಗಾದೆ ಮಾತಿದೆಯಲ್ಲ, ಆ ರೀತಿಯಲ್ಲಿ ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ ಅನ್ನುವಂಥ ವಿಚಾರ ಬಿಟ್ಟರೆಂದರೂ ಬಿಡದಿ ಮಾಯೆ ಅನ್ನೋ ರೀತಿಯಲ್ಲಿ ಎಲ್ಲಿವರೆಗೂ ಅದು ಆಗಲು ಅಲ್ಲಿವರೆಗೂ ಮುಂದುವರಿಯುವ ರೀತಿ ಕಾಣ್ತಾ ಇದೆ. ಏಕೆಂತಂದ್ರೆ ವಿಧಾನಮಂಡಲದ ಅಧಿವೇಶನ ಮುಗಿಯುವ ಕೊನೆಯ ದಿನದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಶಾಸಕರು ಮಂತ್ರಿಗಳು ಸಭೆ ಸೇರ್ತಾರೆ. ಅದ್ರ ಜೊತೆಯಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಶಾಸಕರುಗಳು ಮಂತ್ರಿಗಳು ಸಭೆ ಸೇರ್ತಾರೆ. ಇವು ನೋಡಿದಾಗ ಮತ್ತೆಲ್ಲೋ ಈ ಬೆಳವಣಿಗೆಗಳಿಗೆ ಅವಕಾಶ ಸಿಕ್ಕಿದೆಯಾ ಅನ್ನುವಂತ ಮಾತನ್ನ ಬರುತ್ತದೆ. ನನಗೆ ಬಂದಿರುವಂತ ಮಾಹಿತಿಯ ಪ್ರಕಾರ ಗುಬ್ಬಿ ಕ್ಷೇತ್ರದ ಶಾಸಕರು ಎಸ್.ಆರ್. ವಾಸು ಅವರು, ಗುಬ್ಬಿ ಶ್ರೀನಿವಾಸ್ ಅವರು ತಮ್ಮ ಪುತ್ರನ ಒಂದು ಮದುವೆಯ ಆಹ್ವಾನ ಪತ್ರವನ್ನ ಕೊಡುವಂತ ಸಮಯದಲ್ಲಿ
DCM ಅವರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಇನ್ವಿಟೇಷನ್ ಅನ್ನ ಕೊಟ್ಟಂತ ಸಮಯದಲ್ಲಿ ಈ ಚರ್ಚೆ ನಡೆಯುತ್ತೆ. ನಾಯಕತ್ವ ಬದಲಾವಣೆ ಎಲ್ಲಿವರೆಗೆ ಬಂತು, ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳು ನಿಮಗೆ ಟಾಂಟ್ ಕೊಟ್ಟರು ಕೂಡ ನೀವು ಕಾಲವೇ ಉತ್ತರ ಕೊಡುತ್ತೆ ಅಂತ ಹೇಳ್ತೀರಿ, ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಹೇಳ್ತೀರಿ, ನಾವೆಲ್ಲ ನಿಮ್ಮನ್ನೇ ನಂಬ್ಕೊಂಡು ಬಂದಿದೀವಿ, ಎಲ್ಲಿವರೆಗೆ ಬಂತು ಅಂತ ಕೇಳ್ತಾರೆ. ಅದಕ್ಕೆ ಅವರು ಹೈಕಮಾಂಡ್ ಎಲ್ಲವನ್ನು ಗಮನಿಸ್ತಾ ಇದೆ, ಸದ್ಯದಲ್ಲೇ ಅಂದ್ರೆ ಈ ವಾರಾಂತ್ಯದಲ್ಲಿ, ನಾನು ಹೇಳ್ತಾ ಇರೋದು ಮುಂದಿನ ವಾರಾಂತ್ಯದೊಳಗಡೆ ನಮಗೆ ದೆಹಲಿಯಿಂದ ಒಂದು ಕರೆ ಬರಬಹುದು ಅನ್ನುವಂತ ಮಾತನ್ನ ಹೇಳ್ತಾರೆ. ಆ ಮಾತು ವಿಧಾನಸಭೆಯ ಮೊಗಸಾಲೆಗಳಲ್ಲಿ ಹೆಚ್ಚು ವ್ಯಾಪಕವಾಗಿ ಚರ್ಚೆಗೆ ಬರುತ್ತೆ. ಚರ್ಚೆಯ ಬಂದ ಪರಿಣಾಮವಾಗಿಯೇ ಈ ಸಮುದಾಯವಾರು ಶಾಸಕರುಗಳ ಸಭೆ ನಡೆಯುತ್ತೆ. ಅದರ ಬೆನ್ನಲ್ಲೇ ಶಿವಗಂಗಾ ಬಸವರಾಜ್ ಅವರ ಹೇಳಿಕೆ ಮತ್ತೆ ಯತೀಂದ್ರ ಅವರ ಹೇಳಿಕೆ. ಅಂದ್ರೆ ಮೊನ್ನೆ ಈಗ SC/ST TSP ಕಾರಣಕ್ಕಾಗಿ ದಲಿತ ನಾಯಕರು ಎಲ್ಲ ಒಟ್ಟಾಗಿ ಸೇರಿದ್ರಲ್ಲ, ಅದು ಕೂಡ ಇದರ ಭಾಗವೇ ಆಗಿದೆ ಅಥವಾ ಆಗಿರ್ಬೋದು ಅಂತ ಅನ್ಸುತ್ತಾ? ಪರಮೇಶ್ವರ್ ಅವರ SC/ST ಅಷ್ಟೇ ಹೇಳಿಲ್ಲ ನಾನು. ಲಿಂಗಾಯತ ವೀರಶೈವ ಸಮುದಾಯದ ಶಾಸಕರು ಮಂತ್ರಿಗಳು ಸಭೆ ಮಾಡಿದ್ದಾರೆ, ಮತ್ತೆ ಇವರು ಕೂಡ ಸಭೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಅವ್ರು ಹೇಳ್ತಾ ಇರೋದು ವೀರಶೈವ ಲಿಂಗಾಯತ ಸಮುದಾಯದವರು ನಮ್ಮ ಸಮುದಾಯದ ಹಲವಾರು ಬೇಡಿಕೆಗಳಿವೆ, ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದಂತ ಕ್ಷೇತ್ರಕ್ಕೆ ಯಾರನ್ನ ಅಭ್ಯರ್ಥಿ ಮಾಡ್ಕೊಳ್ಬೇಕು, ನಮ್ಮ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು, ಈ ರೀತಿಯಾದಂತಹ ಬೇಡಿಕೆಗಳು ಅಂತ ಹೇಳಿದೆ. ಆದ್ರೆ ನಿಜವಾಗಿಯೂ ಅದಲ್ಲ, ಅದರಿಂದ ಇರುವಂತ ಡಿಮಾಂಡೇ ಬೇರೆ ಇದೆ. ಹಾಗೆ SC/ST ಶಾಸಕರುಗಳದ್ದು ಕೂಡ ಅಷ್ಟೇ, ಅವ್ರದ್ದು ಕೂಡ SC/TCPದು ಅನ್ನುವಂತ ಬೇಡಿಕೆ ಇದೆ. ಆದ್ರೆ ಅದರ ಹಿಂದೆ ಇರುವಂತ ಒಂದು ಡಿಮಾಂಡ್ ಕೂಡ ಬೇರೆ ಇದೆ. ಎಲ್ಲರ ಗಮನ ಇರುವಂತದ್ದು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ. ಒಂದು ವೇಳೆ ಹೈಕಮಾಂಡ್ ಏನಾದರೂ ನಾಯಕತ್ವ ಬದಲಾವಣೆಗೆ ಮನಸ್ಸು ಮಾಡಿದ್ದೆ ಆದ್ರೆ, ಒಪ್ಕೊಂಡಿದ್ದೆ ಆದ್ರೆ, ನಮ್ಮ ಸಮುದಾಯಕ್ಕೆ ಆ ನಾಯಕತ್ವ ಸಿಗಲಿ ಅನ್ನುವಂಥದ್ದು. ಇಲ್ಲವಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ 5 ವರ್ಷಗಳ ಕಾಲ ಅಧಿಕಾರದಲ್ಲಿ ಮುಂದುವರಿಸಬೇಕು. ಜೊತೆಯಾಗಿ ಈ ಸಮುದಾಯಕ್ಕೆ ನಾಯಕತ್ವ ನೀಡುವ ದೃಷ್ಟಿಯಿಂದ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಸೇರಿದಂತ ಒಬ್ಬೊಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತ ಇವರ ಡಿಮಾಂಡ್. ಹಾಗೆ ವೀರಶೈವ ಲಿಂಗಾಯತ ಸಮುದಾಯದ್ದು ಕೂಡ ಅದೇ ಡಿಮಾಂಡ್. ನಮ್ಮ ಸಮುದಾಯಕ್ಕೆ ಒಂದು ಉಪಮುಖ್ಯಮಂತ್ರಿ ಹುದ್ದೆ, ಹಾಗೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಏನಾದ್ರು ಬದಲಾವಣೆ ಆಯ್ತು ಅಂದ್ರೆ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ಬೇಡಿಕೆಯಾಗಿದೆ. ಹಾಗಾಗಿ ಈ ಎಲ್ಲ ಈ ಬೆಳವಣಿಗೆಗಳನ್ನು ನೋಡಿದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡುವುದಿಲ್ಲ ಅನ್ನುವಂಥದ್ದು ಇದೆಯಲ್ಲ, ಹಾಗೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೋ ಒಂದು ಬೆಳವಣಿಗೆಗಳು ನಡೀತಾ ಇದಾವೆ. ಏನು DK ಶಿವಕುಮಾರ್ ಅವರು ಹೇಳಿದ್ರಲ್ಲ, ಮುಂದಿನ ವಾರದಲ್ಲಿ ಏನೋ ಕರೆ ಬರ್ಬೋದು ಅಂತ, ಆ ನಿಟ್ಟಿನಲ್ಲಿ ಏನೋ ಬೆಳವಣಿಗೆಗಳಾಗ್ತಾ ಇರ್ಬೋದೇನೋ. ಹಾಗಾಗಿಯೇ ಈ ಚರ್ಚೆಗಳು ಮತ್ತೆ ಗರಿಗೆದರಿವೆ ಅಂತ ಹೇಳ್ಬೋದು. ತೀರಾ ವ್ಯಂಗ್ಯಭರಿತ ಹೇಳಿಕೆ DK ಶಿವಕುಮಾರ್ ಅವರಿಂದ ಬಂದಿದೆ ಯತೀಂದ್ರ ಅವರ ಹೇಳಿಕೆಗೆ. ಅವರೇ ನಮ್ಮ ಹೈಕಮಾಂಡ್, ಅವ್ರು ಏನ್ ಹೇಳಿದ್ರೆ ಅದೇ ಸರಿ ಅನ್ನೋ ರೀತಿಯಲ್ಲಿ. ಕೆಲವು ದಿನಗಳ ಹಿಂದೆ DK ಸುರೇಶ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು, ತಾಳ್ಮೆ ಕುರಿತಾಗಿ. ತಾಳ್ಮೆ ದೌರ್ಬಲ್ಯತೆ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ರು. ಏನ್ ಬೇಕಾದ್ರೂ ಸಂದರ್ಭದಲ್ಲಿ ಆಗ್ಬಹುದು ಅನ್ನೋ ಅವರ ಹೇಳಿಕೆ ಅದ್ ಏನನ್ನ ಸೂಚಿಸುತ್ತೆ? ನಾವು ಬಹಳ ಬಾರಿ ಇದನ್ನ ಮಾತಾಡಿದ್ವಿ, ಯಾವ ಕಾರಣಕ್ಕೂ DK ಶಿವಕುಮಾರ್ ಅವರು ಬೇರೆ ಈ ತರದ ಯೋಚನೆಯನ್ನ ಮಾಡೋದಿಲ್ಲ ಅಂತ. ಆದ್ರೆ ಅವರ ಸಹೋದರನ ಇತ್ತೀಚಿನ ಹೇಳಿಕೆಗಳು ಅಥವಾ ಒಂದ್ ವೇಳೆ ಅವಕಾಶ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅಂದಾಗ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಈಗೇನಾದ್ರೂ ತಮ್ಮ ಖಂಡಿತವಾಗಿಯೂ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಸಹಜವಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಎಂಬ್ರಾಸಿಂಗ್ ಅಂದ್ರೆ ಇರುಸು ಮುರುಸು ಉಂಟು ಮಾಡಿದೆ. ಒಬ್ಬ ಮುಖ್ಯಮಂತ್ರಿಯ ಪುತ್ರನಾಗಿ ಈ ರೀತಿಯಾದಂತಹ ಹೇಳಿಕೆ ನೀಡುವಂಥದ್ದು ಅವರು ಸಹಜವಾಗಿ ಅದು ಕೋಪ ತರಿಸಿದೆ. ಕೋಪದಲ್ಲಿ ಹೇಳಿರುವಂತ ಮಾತು ಅವರೇ ನಮ್ಮ ಹೈಕಮಾಂಡ್. ಅದರ ಅರ್ಥ ನಿಮ್ಮ ಕೆಪಾಸಿಟಿ, ನಾನು ಆಗ್ಲೇ ಹೇಳಿದ್ನಲ್ಲ, ಆಸ್ ಎ ಕೆಪಾಸಿಟಿ ಇಸ್ ವಿಧಾನ ಪರಿಷತ್ ಸದಸ್ಯ, ಮಾಜಿ ಶಾಸಕ, ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಮಾಜಿ ಶಾಸಕ, ವರ್ಣಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯ ಬಿಟ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಬೇರೆ ರೀತಿಯಾದಂತ ಯಾವುದೇ ಹಕ್ಕು ಬಾಧ್ಯತೆಗಳು ಏನೂ ಇಲ್ಲ. ಅವರು ಮುಖ್ಯಮಂತ್ರಿಗಳ ಪುತ್ರ ಅನ್ನುವಂಥದ್ದು ಒಂದು ವಿಶೇಷಣೆ ಬಿಟ್ರೆ ಬೇರೆ ಏನೂ ಇಲ್ಲ. ಹಾಗಾಗಿಯೇ ಅವರೇ ನಮ್ಮ ಹೈಕಮಾಂಡ್ ಅಂತ ಹೇಳುವಂಥದ್ದು. ನೇರವಾಗಿ ನನಗೆ ನಿಮ್ಮ ಹೇಳಿಕೆಯಿಂದ ಕೋಪ ಬಂದಿದೆ ಅನ್ನುವಂತ ಒಂದು ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅದು ಮುಂದೆ ಯಾವ ಬೆಳವಣಿಗೆ ಬೇಕಾದ್ರೂ ಆಗ್ಬೋದು. ಪಕ್ಷದ ವೇದಿಕೆಯಲ್ಲಿ ಖಂಡಿತ ಚರ್ಚೆ ಮಾಡೇ ಮಾಡ್ತಾರೆ. ಅವ್ರು ಮಾಡದೆ ಹೋದ್ರು ಕೂಡ ಇವರ ಹೇಳಿಕೆ ಅವರ ಬೆಂಬಲಿಗರು ಇದನ್ನ ಮಾಡ್ಲೇಬೇಕು ಅನ್ನುವಂತ ಪ್ರಚೋದನೆ ಕೊಡುವ ರೀತಿಯಲ್ಲೇ ಇದೆ. ಹಾಗಾಗಿ ಇದು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ಒಂದ್ ರೀತಿಯಲ್ಲಿ ಸ್ವಲ್ಪ ಬಿಕ್ಕಟ್ಟೆ ಅಂತಾನೆ ಹೇಳ್ಬೋದು. ಮಂಜುಳಾ, ಇಕ್ಕಟ್ಟಿನಲ್ಲಿರುವ ಹೈಕಮಾಂಡ್ಗೆ ಅದ್ ಏನೇ ಖರ್ಗೆ ಅವರು ಅದು ಲೋಕಲ್ ಇಶ್ಯೂ, ಲೋಕಲ್ ಲೀಡರ್ಸ್ ಬಗೆಹರಿಸ್ಕೊಡ್ಬೇಕು, ನಾವ್ ಅದನ್ನ ಮಾಡಿಲ್ಲ ಅಂತ ಹೇಳಿದ್ರು ಅದಷ್ಟಕ್ಕೂ ಸೀಮಿತ ಆಗಿಲ್ಲ. ಈಗ ಮತ್ತೆ ಬೇರೆ ಬೇರೆ ರಾಜ್ಯಗಳು, ಅದರಲ್ಲೂ ಕೂಡ ನಮ್ಮ ನೆರೆಯ ರಾಜ್ಯಗಳಾಗಿರುವ ಕೇರಳ, ತಮಿಳುನಾಡು ವಿಧಾನಸಭೆ ಚುನಾವಣೆಯೂ ಎದುರಾಗ್ತಾ ಇರೋದ್ರಿಂದ ಇದನ್ನ ಹೇಗೆ ಟ್ಯಾಕಲ್ ಮಾಡಬಹುದು ಅಂತ ಅನ್ಸತ್ತೆ. ಹಾಗೆ ಬಿಡೋದಕ್ಕೂ ಆಗೋದಿಲ್ಲ ಅಥವಾ ಅಡ್ರೆಸ್ ಮಾಡೋಕ್ಕೂ ಆಗೋದಿಲ್ಲ. ಈ ಗೊಂದಲ ಮತ್ತು ಸಂದಿಗ್ಧ ಸ್ಥಿತಿ ಹೈಕಮಾಂಡ್ಗಿದೆ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ? ಈ ಫೆಬ್ರವರಿ 14ಕ್ಕೆ ಸರ್ಕಾರಕ್ಕೆ 1000 ದಿನಗಳು ತುಂಬುವ ಒಂದು ಸಾಧನಾ ಸಮಾವೇಶ ಹಾವೇರಿಯಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಬಹುತೇಕ ಆ ಸಭೆಗೆ ರಾಹುಲ್ ಗಾಂಧಿ ಅವರು ಬರುವ ಸಾಧ್ಯತೆ ಇದೆ. ಒಂದು ವೇಳೆ ರಾಹುಲ್ ಗಾಂಧಿ ಬರದೇ ಹೋದ್ರು ಕೂಡ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರೆಲ್ಲರೂ ಬರ್ತಾ ಇರೋದ್ರಿಂದಾಗಿ ಈ ಎಲ್ಲಾ ಚರ್ಚೆಗಳು ಏನ್ ನಡೆದಿದ್ದಾವೆ ಅದಕ್ಕೆ ಒಂದು ಉತ್ತರ ಸಿಕ್ಕೇ ಸಿಗುತ್ತೆ. ಹಾಗೆ
ಮಾರ್ಚ್ 6 ಅಥವಾ 6ನೇ ತಾರೀಕು, ಬಹುತೇಕ 6ರಂದು ಬಜೆಟ್ ಮಂಡನೆ ಮಾಡ್ಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಜ್ಜಾಗ್ತಿದ್ದಾರೆ. ಹೀಗಾಗಿ ಈ ಬೆಳವಣಿಗೆಗಳು ನೋಡಿದ್ರೆ ತಕ್ಷಣಕ್ಕೆ ಆ ರೀತಿಯಂತದ್ದು ಯಾವುದೂ ಆಗಲ್ಲ. ವಿಧಾನಸಭೆ ಚುನಾವಣೆಗಳ ಕಡೆ ಗಮನ ಹರಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂನ ಉಸ್ತುವಾರಿಯಾಗಿದ್ದಾರೆ. ಅಸ್ಸಾಂ ಉಸ್ತುವಾರಿಯಾಗಿ ಅವರು ಆ ಕಡೆ ಗಮನ ಹರಿಸಬೇಕಾಗುತ್ತೆ. ಕೆ ಜೆ ಜಾರ್ಜ್ ಮತ್ತಿತರರು ಕೇರಳದ ಇನ್ಚಾರ್ಜ್ ಆಗಿದ್ದಾರೆ, ಅವರು ಕೂಡ ಆ ಕಡೆ ಗಮನ ಹರಿಸ್ತಾರೆ. ಹೈಕಮಾಂಡ್ ಬಹುತೇಕ ಈ ಸಮಯದಲ್ಲಿ ಅಂತಹ ಯಾವುದೇ ತೀರ್ಮಾನವನ್ನ ತಗೊಳ್ಳಲ್ಲ. ಬಂದು ನಾವು ಇದ್ದೇವೆ, ನಾವೆಲ್ಲವನ್ನೂ ಸಮಯಕ್ಕೆ ಸೂಕ್ತ ಸಮಯದಲ್ಲಿ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿ ಇವರೆಲ್ಲರ ಬಾಯಿಗಳಿಗೆ ಬೀಗ ಹಾಕುವ ಸಾಧ್ಯತೆ ಹೆಚ್ಚಾಗಿದೆ. ಇದೆಲ್ಲವೂ ನಾಯಕರ ಹೇಳಿಕೆಗಳ ಅಥವಾ ನಾಯಕರ ಬಹಳ ಸಂದರ್ಭದಲ್ಲಿ ಕಳೆದ ಬಾರಿ ನಾವು ನೋಡಿದಾಗ ದೊಡ್ಡ ಚರ್ಚೆ ಆದಾಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಸುಮ್ಮನಿದ್ರು ಕೂಡ ಅವ್ರ ಹಿಂಬಾಲಕರು ಸುಮ್ಮನೆ ಇರ್ತಿರ್ಲಿಲ್ಲ. ಈಗ್ಲೂ ಅದೇ ಆಗ್ತಿದೆ ಅಂತ ಅನ್ಸುತ್ತಾ? ಈ ಶಿವಗಂಗಾ ಬಸವರಾಜ್ ಮಾತಾಡಿರ್ಬೋದು, ಯತೀಂದ್ರ ಅವ್ರ ಮಾತುಕತೆ, ಅವರಿಬ್ಬರು ನಾಯಕರು ಬೇರೆನೆ ಯೋಚನೆ ಮಾಡ್ತಿದ್ರೆ ಇವ್ರುಗಳೇ ಬೇರೆ ಏನಾದ್ರು ಹೇಳಿಕೆ ಕೊಡ್ತಾರೆ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್? ಖಂಡಿತವಾಗಿ ಅದನ್ನೇ ಹೇಳಿದ್ದು ನಾನು. ಗುಬ್ಬಿಯ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಶ್ರೀನಿವಾಸ್ ಅವರು ತಮ್ಮ ಪುತ್ರನ ಮದುವೆಯ ಆಹ್ವಾನ ಪತ್ರ ಕೊಡುವಂತಹ ಸಮಯದಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಆಗ ಉಪಮುಖ್ಯಮಂತ್ರಿಗಳ ಸುತ್ತಮುತ್ತ ಕೆಲವೊಂದು ಶಾಸಕರು ಕೂಡ ಕುಳಿತಿದ್ರು. ಅವರು ಕೂಡ ಅದಕ್ಕೆ ಕೋರಸ್ ಹಾಡಿದ್ದಾರೆ. ನೀವು ಯಾವಾಗ್ಲೂ ಕೂಡ ಕಾಲವೇ ಉತ್ತರ ಕೊಡಲಿದೆ, ಹೈಕಮಾಂಡೇ ಉತ್ತರ ಕೊಡಲಿದೆ ಅನ್ನುವಂತ ಮಾತನ್ನ ಹೇಳ್ತಿದ್ರಿ. ನಾವುಗಳು ಯಾವ ನಿಲುವನ್ನ ತಗೊಳ್ಬೇಕು, ನಾವು ನಿಮ್ ಜೊತೆ ಗುರುತಿಸ್ಕೊಂಡಿದೀವಿ, ಏನ್ ಮಾಡ್ಬೇಕು, ಹೈಕಮಾಂಡ್ ಏನ್ ಹೇಳುತ್ತೆ, ಯಾವಾಗ ಅದಕ್ಕೆ ತೀರ್ಮಾನ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ಕಾರವಾಗೆ ಮಾತಾಡಿದ್ದಾರೆ. ಆಗ ಡಿ ಕೆ ಶಿವಕುಮಾರ್ ಅವರನ್ನೆಲ್ಲರನ್ನೂ ಸಮಾಧಾನ ಪಡಿಸಿ ಸದ್ಯದಲ್ಲೇ, ಅಂದ್ರೆ ಅಧಿವೇಶನ ಮುಗಿದ ಮುಂದಿನ ವಾರದಲ್ಲಿ ನಮ್ಗೆ ಯಾವುದೋ ಒಂದು ಸಂದೇಶ ಬರುತ್ತೆ ಹೈಕಮಾಂಡ್ ಇಂದ, ನೀವೆಲ್ಲರೂ ಅದಕ್ಕೆ ಕಾಯ್ತಾ ಇರಿ, ನಾ ಹೇಳ್ತೀನಿ ಅನ್ನೋ ಮಾತನ್ನ ಹೇಳಿದರೆ ಅದನ್ನ ವಿಧಾನಸಭೆಯ ಮೊಗಸಾಲೆಗಳಲ್ಲಿ ಚರ್ಚೆಗೆ ಬಂದಿದೆ. ಯಾಕೆಂದ್ರೆ ಅಧಿವೇಶನ ನಡೆಯುವ ಸಮಯ ಆಗಿತ್ತು. ಅದರ ಪರಿಣಾಮವಾಗಿಯೇ ಈ ಶಾಸಕರುಗಳ ಸಭೆ ನಡೆದಿರುವಂತದ್ದು. ಹಾಗಾಗಿ ಎಲ್ಲೋ ಬೆಳವಣಿಗೆ ನಡೀತಾ ಇದೆ, ಯಾವುದೋ ಒಂದು ಚಟುವಟಿಕೆ. ಅದು ಸಿದ್ದರಾಮಯ್ಯ ಅವರ ಪಾಳ್ಯದಲ್ಲೂ ನಡೀತಾ ಇದೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪಾಳ್ಯದಲ್ಲೂ ನಡೀತಾ ಇದೆ. ಹಾಗಾಗಿಯೇ ಇದಕ್ಕೆಲ್ಲದಕ್ಕೂ ಒಂದಕ್ಕೊಂದು ರೆಕ್ಕೆ ಪುಕ್ಕ ಕಟ್ಕೊಂಡ್ರಂತೆ ಹಾರಾಡ್ತಾ ಇದಾವೆ. ಇದಕ್ಕೆ ಒಂದು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದು ತೀರ್ಪು ಕೊಡದೆ ಹೋದ್ರೆ ಈ ಬೆಳವಣಿಗೆಗಳು ಹೀಗೆ ಮುಂದುವರಿಯುತ್ತೆ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆಗಳನ್ನ. ನಟರಾಜ್ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು.